ಎಲ್ರಿಗೂ ಡಿಬಗಿಂಗ್ ಡೌಟ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಬೇಸಿಕ್ ಗೇಟ್ಸ್ ಮತ್ತು ಯೂನಿವರ್ಸಲ್ ಗೇಟ್ಸ್ ಬಗ್ಗೆ ಕಲ್ತಿದ್ವಿ. ಸೊ ಅದು ನೀವು ವಿಡಿಯೋ ನೋಡಿಲ್ಲ ಅಂದ್ರೆ ನಂದು ಯೂಟ್ಯೂಬ್ ಚಾನಲ್ ಇದೆ, ಅದು ನೀವು ನೋಡ್ಬೋದು. ಸೊ ಇವತ್ತಿಂದು ವಿಡಿಯೋದಲ್ಲಿ ನಾವು ಬೇರೆ ತರ ಗೇಟ್ಸ್ ಯಾವ ತರ ಇದೆ ಅಂತ ಅದನ್ನ ನೋಡುವ. ಅದರಲ್ಲಿ 2 ಪ್ರಕಾರಗಳಿವೆ. ಫಸ್ಟ್ ಒಂದು ಯಾವ್ದಂದ್ರೆ ಎಕ್ಸ್ಆರ್ ಗೇಟ್, ಸೆಕೆಂಡ್ ಎಕ್ಸ್ನೋರ್ ಗೇಟ್. ಮೊದಲು ನಾವು ಎಕ್ಸ್ಆರ್ ಗೇಟ್ ಬಗ್ಗೆ ತಿಳಿಯೋಣ. ಓಕೆ, ಇಲ್ಲಿ ಡಯಾಗ್ರಾಮ್ ತೋರಿಸ್ತೀನಿ ನಾನು. ಇಲ್ಲಿ ಏನಾಗಿದೆ ಅಂದ್ರೆ ನೀವು ನೋಡ್ಬೋದು, ಇಲ್ಲಿ ಎಕ್ಸ್ ಆರ್ ಗೇಟ್ ತರನೇ ಕಾಣಿಸ್ತಿದೆ ನಿಮ್ಗೆ, ಆದ್ರೆ ಒಂದೇ ಒಂದು ಇದು ಸೆಮಿ ಸರ್ಕಲ್ ತರ ಏನು ಬಂದಿದೆ, ಒಂದು ಲೈನ್ ಬಂದಿದೆ ಇಲ್ಲಿ. ಸೊ ಆಕ್ಚುಲಿ ನಾ ಟ್ರೂತ್ ಟೇಬಲ್ ತೋರಿಸಿದ್ರೆ ನಿಮ್ಗೆ ಇಲ್ಲ ಚೆನ್ನಾಗಿ ಗೊತ್ತಾಗತ್ತೆ. ಸೊ ಇಲ್ಲಿ ನೋಡಿ, ಎ ಮತ್ತು ಬಿ ಅಂದ್ರೆ ಇದು 2 ಇನ್ಪುಟ್ ಅಲ್ಲ, ಸೊ ಅದಕ್ಕೆ ಎ ಮತ್ತು ಬಿ ಇನ್ಪುಟ್ ಸೆಕ್ಷನ್ ಮತ್ತು ವೈ ಔಟ್ಪುಟ್ ಕಾಲಮ್ ಆಗಿದೆ. ಓಕೆ, ಸೊ ಮೊದಲು ನಾವು ಏನ್ ಮಾಡುವ ಅಂದ್ರೆ, ಇಲ್ಲಿ ಎ ಮತ್ತು ಬಿ ಗಳಲ್ಲಿ ಎಷ್ಟು ಒಂದು ಸಂಖ್ಯೆ ಇದೆ ಅಂತ, ಹೌ ಮೆನಿ ನಂಬರ್ ಆಫ್ ಒನ್ಸ್ ಪ್ರೆಸೆಂಟ್, ಓಕೆ, ಕೌಂಟ್ ಮಾಡುವ. ಓಕೆ, ಎ ಮತ್ತು ಬಿ ಕಾಲಮ್ದಲ್ಲಿ ಮಾತ್ರ ಹೇಳ್ತೀನಿ. ಫಸ್ಟ್ ರೋದಲ್ಲಿ ಎಷ್ಟಿದೆ? 0 ನಂಬರ್ ಆಫ್ ಒನ್ಸ್, ಒನ್ನೇ ಇಲ್ಲ. ಸೆಕೆಂಡ್ ಕಾಲಮ್ ಎಷ್ಟು ಒನ್ ಇದೆ? 1 ಒಂದೇ ಬಿ ಕಾಲಮ್ ಅಲ್ಲಿ ಇದೆ. ಥರ್ಡ್ ರೋದಲ್ಲಿ ಎಷ್ಟು ಒಂದು ಇದೆ? ಒಂದೇ ಒಂದಿದೆ, ಅಂದ್ರೆ ಎ ಕಾಲಮ್ದಲ್ಲಿ ಇದೆ ಅಲ್ಲ. ಮತ್ತೆ ಫೋರ್ತ್ ಅಲ್ಲಿ ಎರಡಲ್ಲೂ ಇದೆ, ಸೊ 2. ಇಲ್ಲಿ ನೀವು ಏನ್ ನೋಟಿಸ್ ಮಾಡಿದಿರಾ ನೋಡಿ, ಇಲ್ಲಿ 0 ಮತ್ತು 2 ಅವಾಗ ಅಂದ್ರೆ 0 ನಂಬರ್ ಆಫ್ 1 ಮತ್ತೆ 2 ನಂಬರ್ ಆಫ್ ಅಂದ್ರೆ ಈವನ್, ಅಂದ್ರೆ ಸಮ ಸಂಖ್ಯೆ. ಈವನ್ ನಂಬರ್ ಆಫ್ 1 ಇದ್ರೆ ಔಟ್ಪುಟ್ ಏನಾಗುತ್ತೆ? 0. ಮತ್ತೆ ಆಪೋಸಿಟ್ ಅಂದ್ರೆ ಆಡ್ ನಂಬರ್ ಆಫ್ ಒನ್ಸ್ ಇದ್ರೆ ಔಟ್ಪುಟ್ ಏನಾಗುತ್ತೆ? 1. ಇದೇ ನಿಮ್ದು ಎಕ್ಸ್ಆರ್ ಗೇಟ್. ಸಿಂಪಲ್ ಇದೆಯಲ್ಲ. ಸೊ ಇಲ್ಲಿ ನಾನು ಸ್ಟೇಟ್ಮೆಂಟೇ ಬರ್ದಿದ್ದೀನಿ ನೋಡಿ, ಫಾರ್ ಈವನ್ ನಂಬರ್ ಆಫ್ ಒನ್ಸ್ ದ ಔಟ್ಪುಟ್ ಈಸ್ 0. ಇದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಎಕ್ಸ್ಆರ್ ಗೇಟ್ ಅಲ್ಲಿ. ಮತ್ತೆ ಎಕ್ಸ್ನಾರ್ ಗೇಟ್ ಅಲ್ಲಿ ಏನಿದೆ? ಎಕ್ಸ್ನಾರ್ ಗೇಟ್ ಅದೇ ತರ ಸಿಮಿಲರ್ ಇದೆ, ಆದ್ರೆ ಅಪೋಸಿಟ್ ವೇ. ಅಂದ್ರೆ ತೋರಿಸ್ತೀನಿ ನಿಮಗೆ, ಇಲ್ಲಿ ನೋಡ್ಬೋದು, ಇದು ಎಕ್ಸ್ನಾರ್ ಗೇಟ್ ಅಲ್ಲಿ ನಾರ್ ಗೇಟೇ ತರ ಕಾಣಿಸ್ತಿದೆ ನಿಮ್ಗೆ, ಆದ್ರೆ ಇಲ್ಲಿ ಒಂದು ಬಾರ್ ಎಕ್ಸ್ಟ್ರಾ ಬಂದಿದೆ ಅಷ್ಟೇ. ಸೊ ಇಲ್ಲಿ ಏನಾಗತ್ತೆ? ಟ್ರೂತ್ ಟೇಬಲ್ ನೋಡಿ. ಸೊ ಯಾವಾಗ ನಿಮ್ಗೆ ಇದು 0 ಮತ್ತು 0 ಅಂದ್ರೆ ನಾವು ಹಿಂದಿನ ವಿಡಿಯೋದಲ್ಲಿ ಮಾಡಿದೆ ಅಲ್ಲ, ಅದೇ ತರ ಬರೀರಿ ಇಲ್ಲಿ. ಸೊ ಎಷ್ಟು 1 ಇದೆ? 0. ಎಷ್ಟು 1 ಇದೆ ಈ ರೋ ಅಲ್ಲಿ? 1. ಎಷ್ಟು 1 ಇದೆ ಇಲ್ಲಿ? 1. ಎಷ್ಟು 1 ಇದೆ ಇಲ್ಲಿ? 2. ಅಂದ್ರೆ ನಾನು ಇದೇ ಹೇಳ್ತೀನಿ. ಓಕೆ, ಇನ್ಪುಟ್ ಸೆಕ್ಷನ್ ಮಾತ್ರ ಹೇಳ್ತಿದ್ದೀನಿ ಎಷ್ಟು 1 ಇದೆ ಅಂತ, ಔಟ್ಪುಟ್ ನೋಡ್ಬೇಡಿ. ಸೊ ಇಲ್ಲಿ ಏನಾಗುತ್ತೆ ಈಗ, ಫಾರ್ 0 ಅಂಡ್ 2 ಅಂದ್ರೆ 0 ಮತ್ತು 2ಗೆ ಔಟ್ಪುಟ್ ಏನ್ ಬಂದಿದೆ? 1 ಬಂದಿದೆ. ಅಂದ್ರೆ ಫಾರ್ ಈವನ್ ನಂಬರ್ ಆಫ್ 1 ಔಟ್ಪುಟ್ ಈಸ್ ಏನಾಗುತ್ತೆ? 1. ಮತ್ತೆ ಆಪೋಸಿಟ್ ಆಡ್ ನಂಬರ್ ಆಫ್ ಒನ್ಸ್ ಔಟ್ಪುಟ್ ಈಸ್ 0. ಇದೇ ಮೇನ್ ಸ್ಟೇಟ್ಮೆಂಟ್. ಇಲ್ಲಿ ನೋಡಿ, ಇದೇ ಮೇನ್ ಸ್ಟೇಟ್ಮೆಂಟ್. ಫಾರ್ ಈವನ್ ನಂಬರ್ ಆಫ್ ಒನ್ಸ್ ಔಟ್ಪುಟ್ ಈಸ್ 1. ಇದು ಎಕ್ಸ್ನಾರ್ ಗೇಟ್ ನ ಮೇನ್. ಒಂದು ಟ್ರಿಕ್ ಹೇಳ್ತೀನಿ, ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಯಾವ್ದು 1 ಯಾವ್ದು 0, ಇವನ್ ಯಾವಾಗ ಆಡ್ ಯಾವಾಗ, ಅದು ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗ್ಬಹುದು. ಸೊ ನಾನೀಗ ಕಂಪೇರ್ ಮಾಡಿ ಮುಂದಿನ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡಬಹುದು ಎಕ್ಸ್ಆರ್ ಗೇಟ್. ಓಕೆ, ಸೊ ಎಕ್ಸ್ಆರ್ ಗೇಟ್ ಅಲ್ಲಿ ಏನಾಗತ್ತೆ, ನಾವು ಎಕ್ಸ್ಆರ್ ಗೇಟ್ ಅಲ್ಲಿ ಆರ್ ಗೇಟ್ ನ ಕಂಪೇರ್ ಮಾಡುವ ಫಸ್ಟ್. ಓಕೆ, ಆರ್ ಗೇಟ್ ಮತ್ತು ಎಕ್ಸ್ಆರ್ ಗೇಟ್. ಸೊ ಮೊದ್ಲಿಂದ ರೋ ನೋಡಿ ಇಲ್ಲಿ. ಸೊ ಆರ್ ಗೇಟ್ ನ ಫಸ್ಟ್ ರೋ ಮತ್ತೆ ಎಕ್ಸ್ಆರ್ ಗೇಟ್ ನ ಫಸ್ಟ್ ರೋ ಎರಡು ಸೇಮ್ ಇದೆ ಅಲ್ವಾ, ಎರಡು ಸಮಾನೇ ಇದೆ. ನೀವು ಇಲ್ಲಿ ತಿಳ್ಬೋದು ಏನಂದ್ರೆ ಎಷ್ಟು 1 ಇದೆ? 0. ಸೊ ಅಂದ್ರೆ ಈವನ್ ನಂಬರ್ ಆಫ್ ಒನ್ಸಿಗೆ ಔಟ್ಪುಟ್ 0 ಬಂದಿದೆ. ಅದೇ ನಾವು ಈ ಸ್ಟೇಟ್ಮೆಂಟ್ ನ ಪ್ರೂವ್ ಮಾಡಿದ್ವಿ. ಮತ್ತೆ ಸೆಕೆಂಡ್ ಒನ್ ತೋರಿಸ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗತ್ತೆ. ಎಕ್ಸ್ನಾರ್ ಅಲ್ಲಿ ನೀವು ನೋಡ್ಬೋದು, ಫಸ್ಟ್ ರೋ ನೋಡಿ ನಾರ್ ಗೇಟ್ ಇಂದು, ಮತ್ತೆ ಫಸ್ಟ್ ರೋ ನೋಡಿ ಎಕ್ಸ್ ನಾರ್ ಗೇಟ್ ಇಂದು. ಇದೂನೇ ಸೇಮ್ ಇದೆ, ಸಮಾನೇ ಇದೆ. ಸೊ ಇಲ್ಲಿ ಏನಾಗತ್ತೆ, ಈವನ್ ನಂಬರ್ ಆಫ್ 1 ಫಸ್ಟ್ ರೋ ಅಂದ್ರೆ ಈವನ್ ನಂಬರ್ ಆಫ್ 1 ಇದೆ ಅಲ್ಲ, ಆವಾಗ ಔಟ್ಪುಟ್ ಏನ್ ಬಂದಿದೆ? 1 ಬಂದಿದೆ. ಸೊ ಈ ಸ್ಟೇಟ್ಮೆಂಟ್ ನಾವು ಪ್ರೂವ್ ಮಾಡಿದ್ವಿ. ಸೊ ಯಾವಾಗ ನೀವು ಈ ಸ್ಟೇಟ್ಮೆಂಟ್ ನ ಪ್ರೂವ್ ಮಾಡಿದ್ರು ಫಸ್ಟ್ ಕಾಲಮ್ ನೋಡಿ, ಮತ್ತೆ ಈ ಸ್ಟೇಟ್ಮೆಂಟ್ ನೋಡಿದ್ರ ಫಸ್ಟ್ ಕಾಲಮ್ ನೋಡಿ, ಆವಾಗೆ ನಿಮ್ಗೆ ಗೊತ್ತಾಗತ್ತೆ ಎಕ್ಸ್ ನಾರ್ ಗೇಟ್ ಹೆಂಗಿರ್ಬೇಕು ಮತ್ತೆ ಎಕ್ಸ್ ಆರ್ ಗೇಟ್ ಹೆಂಗಿರ್ಬೇಕಂತ.
ಸೊ ಇದನ್ನೇ ಟ್ರಿಕ್ ನೀವು ಫಾಲೋ ಮಾಡ್ಬೋದು, ಇಲ್ಲ ನಿಮ್ಗೆ ಇಷ್ಟವಾದ ಟ್ರಿಕ್ ಫಾಲೋ ಮಾಡಿ. ಸೊ ಡಿಪೆಂಡ್ಸ್. ಸೊ ಇಷ್ಟೇ ನಂದು ಇವತ್ತಿನ ವಿಡಿಯೋ. ಸೊ ಧನ್ಯವಾದಗಳು ಎಲ್ಲ ನೋಡಿದ್ದಕ್ಕೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.